ಸರಿ, ಬನ್ನಿ ಒಂದು ದೊಡ್ಡ ರಹಸ್ಯವನ್ನು ಭೇದಿಸೋಣ. ಇದಕ್ಕಾಗಿ ನಾವು ಸುಮಾರು 66 ದಶಲಕ್ಷ ವರ್ಷಗಳ ಹಿಂದೆ ಹೋಗ್ಬೇಕು. ನಮ್ಮ ಭೂಮಿಯ ಇತಿಹಾಸವನ್ನೇ ಬದಲಿಸಿದ ಒಂದು ದೊಡ್ಡ ಘಟನೆಯನ್ನು ತನಿಖೆ ಮಾಡೋಣ ಬನ್ನಿ. ಭೂವೈಜ್ಞಾನಿಕವಾಗಿ ಹೇಳೋದಾದ್ರೆ ಅಕ್ಷರಶಃ ಒಂದೇ ಒಂದು ಕ್ಷಣದಲ್ಲಿ ಭೂಮಿಯ ಮೇಲಿದ್ದ ಮುಕ್ಕಾಲು ಭಾಗದಷ್ಟು ಅಂದ್ರೆ 75% ಸಸ್ಯ ಮತ್ತು ಪ್ರಾಣಿ ಸಂಕುಲ ಪೂರ್ತಿಯಾಗಿ ನಾಶವಾಗಿ ಹೋಯಿತು. ಡೈನೋಸಾರ್ಗಳು ಮಾಯವಾದವು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಇದ್ರ ಹಿಂದಿನ ಪೂರ್ತಿ ಕಥೆ ಇದೆಯಲ್ಲ, ಅದು ಇಡೀ ಗ್ರಹದಷ್ಟು ದೊಡ್ಡದಾದ ಒಂದು ಪತ್ತೇದಾರಿ ಕೇಸಿದ್ದಾಗೆ. ಹಾಗಿದ್ರೆ ಬನ್ನಿ ಈ ರಹಸ್ಯದ ಆಳಕ್ಕೆ ಇಳಿದು ನೋಡೋಣ. ಈ ಘಟನೆ ಅಂದ್ರೆ ಕ್ರಿಟೇಷಿಯಸ್ ಪೇಲಿಯೋಜೀನ್ ಅಥವಾ ಚಿಕ್ಕದಾಗಿ ಹೇಳಬೇಕಂದ್ರೆ ಕೆಪಿಜಿ ಅಳಿವು. ಇದು ಭೂಮಿಯ ಮೇಲಿನ ಜೀವಿಗಳಿಗೆ ಒಂದು ರೀತಿ ಕಂಪ್ಲೀಟ್ ರೀಸೆಟ್ ಬಟನ್ ಒತ್ತಿದ ಹಾಗೆ ಆಗಿತ್ತು. ಮತ್ತು ಇದರ ಪರಿಣಾಮ ಒಂದೇ ಸಮಯದಲ್ಲಿ ಪ್ರಪಂಚದ ಎಲ್ಲಾ ಖಂಡಗಳ ಮೇಲೂ ಆಗಿತ್ತು ಅನ್ನೋದು ಗಮನಿಸಬೇಕಾದ ಅಂಶ. ಹಾಗಿದ್ರೆ ಈ ತನಿಖೆ ಶುರುವಾಗಿದ್ದು ಹೇಗೆ? 1980ರಲ್ಲಿ ವಿಜ್ಞಾನಿಗಳ ಒಂದು ತಂಡಕ್ಕೆ ಒಂದು ಬೆರಗುಗೊಳಿಸೋ ಸುಳಿವು ಸಿಕ್ತು. ಪ್ರಪಂಚದಾದ್ಯಂತ ಭೂಮಿಯ ಒಂದು ತೆಳುವಾದ ಜೇಡಿಮಣ್ಣಿನ ಪದರದಲ್ಲಿ ಅದು ಅಡಗಿತ್ತು. ಈ ಒಂದು ಸುಳಿವು ಇಡೀ ತನಿಖೆಯ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು. ಆ ಸುಳಿವು ಬೇರೇನೂ ಅಲ್ಲ, ಇರಿಡಿಯಂ. ಈ ಇರಿಡಿಯಂ ಬೆರಳಚ್ಚು ಅಪರಾಧಿ ಭೂಮಿಯವನಲ್ಲ, ಹೊರಗಿನಿಂದ ಬಂದವನು ಅಂತ ಸ್ಪಷ್ಟವಾಗಿ ಹೇಳ್ತಿತ್ತು. ಭೂಮಿಯ ಹೊರಪದರದಲ್ಲಿ ಸಿಗದ ಈ ಲೋಹ ಕ್ಷುದ್ರ ಗ್ರಹಗಳಲ್ಲಿ ಸಾಮಾನ್ಯವಾಗಿರುತ್ತೆ. ಹಾಗಾಗಿ ಭೂಮಿಯ ಹೊರಗಿನಿಂದ ಏನೋ ಬಂದು ಅಪ್ಪಳಿಸಿದೆ ಅಂತ ಖಚಿತವಾಯಿತು. ಇನ್ನು ವಿಜ್ಞಾನಿಗಳ ಮುಂದಿದ್ದ ಸವಾಲು ಆ ಸಂಘರ್ಷ ನಡೆದ ಜಾಗವನ್ನು ಅಂದ್ರೆ ಆ ಬೃಹತ್ ಕುಳಿಯನ್ನು ಹುಡುಕೋದು. ಇಲ್ಲಿ ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬೇರೆ ಬೇರೆ ಕಡೆಯಿಂದ ಸಿಕ್ಕ ಸಾಕ್ಷಿಗಳೆಲ್ಲವೂ ಒಂದೇ ಕಡೆ ಬೆರಳು ತೋರಿಸ್ತಾ ಇದ್ವು. ಸಂಘರ್ಷದಿಂದಾಗಿ ಕರಗಿ ಹಾರಿದ ಬಂಡೆಯ ಸಣ್ಣ ಗೋಳಗಳು, ತೀವ್ರ ಒತ್ತಡದಿಂದ ರೂಪ ಬದಲಾಯಿಸಿಕೊಂಡ ಖನಿಜಗಳು, ಮೆಕ್ಸಿಕೋ ಕೊಲ್ಲಿಯ ಸುತ್ತ ಸಿಕ್ಕ ಬೃಹತ್ ಸುನಾಮಿಯ ಕುರುಹುಗಳು, ಇವೆಲ್ಲವೂ ಒಂದೇ ಕಥೆ ಹೇಳ್ತಿತ್ತು. ಒಂದು ದೊಡ್ಡ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸಿದೆ ಅಂತ. ಆದ್ರೆ ಈ ರಹಸ್ಯವನ್ನು ಪೂರ್ತಿಯಾಗಿ ಭೇದಿಸೋಕೆ ದಶಕಗಳೇ ಬೇಕಾಯ್ತು. 1980ರಲ್ಲಿ ಈ ಸಿದ್ಧಾಂತವನ್ನು ಮುಂದಿಟ್ರು. ನಂತರ 90ರ ದಶಕದ ಆರಂಭದಲ್ಲಿ ಮೆಕ್ಸಿಕೋದಲ್ಲಿ ಭೂಮಿಯೊಳಗೆ ಹೂತ್ಹೋಗಿದ್ದ ನಿರ್ಣಾಯಕ ಸಾಕ್ಷ್ಯ ಸಿಕ್ತು. ಅದೇ ಚಿಕ್ಸುಲುಬ್ ಕುಳಿ. ಅಂತಿಮವಾಗಿ 2016ರ ಹೊತ್ತಿಗೆ ಈ ಸಂಘರ್ಷವೇ ಡೈನೋಸಾರ್ಗಳ ಸಾಮೂಹಿಕ ಅಳಿವಿಗೆ ಕಾರಣ ಅಂತ ವಿಜ್ಞಾನಿಗಳು ಅಧಿಕೃತವಾಗಿ ಒಪ್ಕೊಂಡ್ರು. ಹಾಗಿದ್ರೆ ಆ ಕ್ಷುದ್ರಗ್ರಹದ ಗಾತ್ರ ಎಷ್ಟಿತ್ತೋ? ಸುಮಾರು 10ರಿಂದ 15 ಕಿಲೋಮೀಟರ್ ಅಗಲ. ಯೋಚನೆ ಮಾಡಿ, ಅದು ಭೂಮಿಗೆ ಅಪ್ಪಳಿಸಿದಾಗ ಬಿಡುಗಡೆಯಾದ ಶಕ್ತಿ 1 ಶತಕೋಟಿ ಅಣುಬಾಂಬುಗಳ ಸ್ಫೋಟಕ್ಕಿಂತಲೂ ಹೆಚ್ಚಾಗಿತ್ತು. ಅಬ್ಬಾ! ಆದರೆ ಕಥೆಯಲ್ಲೇ ಒಂದು ಟ್ವಿಸ್ಟ್ ಇದೆ. ಕ್ಷುದ್ರಗ್ರಹ ಒಂದೇ ಈ ಕೇಸ್ನಲ್ಲಿ ಶಂಕಿತನಾಗಿರ್ಲಿಲ್ಲ. ವರ್ಷಗಳ ಕಾಲ ಇನ್ನೊಂದು ದೊಡ್ಡ ದುರಂತವನ್ನು ಸಂಭವನೀಯ ಕಾರಣ ಅಂತ ವಿಜ್ಞಾನಿಗಳು ಪರಿಗಣಿಸಿದ್ರು. ಇದು ವಿಜ್ಞಾನಿಗಳ ನಡುವೆ ಒಂದು ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿತು. ಡೈನೋಸಾರ್ಗಳ ಸಾವಿಗೆ ಕಾರಣ ಕ್ಷುದ್ರಗ್ರಹದ ಹಠಾತ್ ದಾಳಿಯೇ, ಅಥವಾ ಅದೇ ಸಮಯದಲ್ಲಿ ಭಾರತದ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಲಕ್ಷಾಂತರ ವರ್ಷಗಳ ಕಾಲ ನಡೆದ ಬೃಹತ್ ಜ್ವಾಲಾಮುಖಿ ಸ್ಫೋಟಗಳು ನಿಧಾನವಾಗಿ ವಿಷ ಉಣಿಸಿದವೇ? ಡೆಕ್ಕನ್ ಜ್ವಾಲಾಮುಖಿಗಳು ಭೂಮಿಯ ಪರಿಸರವನ್ನ ಈಗಾಗಲೇ ಸಾಕಷ್ಟು ದುರ್ಬಲಗೊಳಿಸಿದ್ದು ಅನ್ನೋದು ನಿಜ. ಆದ್ರೆ ಇತ್ತೀಚಿನ ಸಂಶೋಧನೆಗಳು ಮತ್ತು ಕ್ಲೈಮೇಟ್ ಮಾಡೆಲ್ಗಳು ಹೇಳೋದೇನಂದ್ರೆ, ಆ ಅಂತಿಮ ಮಾರಣಾಂತಿಕ ಹೊಡೆತ ಕೊಟ್ಟಿದ್ದು ಮಾತ್ರ ಆ ಕ್ಷುದ್ರಗ್ರಹವೇ. ಈ ಮಹಾವಿನಾಶದಲ್ಲಿ ಸುಮಾರು 75% ಜೀವಿಗಳು ಅಳಿದ್ಹೋದವು. ಆದ್ರೆ ಉಳಿದ 25% ಜೀವಿಗಳು ಹೇಗೆ ಪಾರಾದವು? ಯಾಕಂದ್ರೆ ಈ ಅಳಿವು ಎಷ್ಟು ವಿನಾಶಕಾರಿಯಾಗಿತ್ತೋ ಅಷ್ಟೇ ಚಾಣಾಕ್ಷವಾಗಿತ್ತು. ಅದು ಕೆಲವೊಂದು ನಿರ್ದಿಷ್ಟ ನಿಯಮಗಳ ಆಧಾರದ ಮೇಲೆ ಜೀವಿಗಳನ್ನು ಆಯ್ಕೆ ಮಾಡಿ ಉಳಿಸಿತ್ತು. ಹಾಗಿದ್ರೆ ಬದುಕುಳಿಯೋಕೆ ಯಾವ ಗುಣಗಳು ಮುಖ್ಯವಾಗಿದ್ವು? ಈ ಟೇಬಲ್ ಅದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ದೊಡ್ಡ ದೇಹ ಅಂದ್ರೆ 25 ಕಿಲೋಗಿಂತ ಹೆಚ್ಚು ತೂಕ ಇದ್ದ ಪ್ರಾಣಿಗಳು, ಭೂಮಿಯ ಮೇಲೆ ವಾಸಿಸುವ ಜೀವಿಗಳು ಮತ್ತು ಕೇವಲ ಸಸ್ಯ ಅಥವಾ ಮಾಂಸವನ್ನೇ ಅವಲಂಬಿಸಿದ್ದ ಜೀವಿಗಳಿಗೆ ಉಳಿಗಾಲವಿರಲಿಲ್ಲ. ಆದರೆ ಯಾರ ದೇಹ ಚಿಕ್ಕದಾಗಿತ್ತೋ, ಯಾರು ನೆಲದೊಳಗೆ ಬಿಲಗಳಲ್ಲಿ ಅಡಗುಕೊಳ್ಳಬಲ್ಲವರಾಗಿದ್ರೋ ಮತ್ತು ಸಿಕ್ಕಿದ್ದನ್ನೆಲ್ಲ ತಿನ್ನುವ ಸರ್ವಭಕ್ಷಕಗಳಾಗಿದ್ರೋ ಅವು ಬದುಕುಳಿದು. ಹಾಗಾಗಿ ಬೆಲೆತೋಡಿ ಬದುಕುತ್ತಿದ್ದ ಸಣ್ಣ ಸಸ್ತನಿಗಳು, ತಿಂಗಳುಗಟ್ಲೆ ಏನೂ ತಿನ್ನದೇ ಇರಬಲ್ಲ ಮೊಸಳೆಗಳು, ಸಿಹಿ ನೀರಿನಲ್ಲಿ ವಾಸವಿದ್ದ ಆಮೆಗಳು ಇವೆಲ್ಲ ಪಾರಾದವು. ಅಂದ್ರೆ ಆಗ ಭೂಮಿಯನ್ನು ಆಳುವ ಅವಕಾಶ ಸಿಕ್ಕಿದ್ದು ಬಲಶಾಲಿಗಳಿಗೆ ಅಲ್ಲ, ಬದಲಾಗಿ ಯಾರ ಜೀವನಶೈಲಿ ಆ ವಿನಾಶದಿಂದ ರಕ್ಷಣೆ ಕೊಡ್ತೋ ಅಂಥ ಜೀವಿಗಳಿಗೆ.
ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯವಿದೆ. ಈ ದುರಂತದ ಅಂತ್ಯ ವಾಸ್ತವವಾಗಿ ಒಂದು ಹೊಚ್ಚಹೊಸ ಜಗತ್ತಿನ ಆರಂಭವಾಗಿತ್ತು. ಯೋಚನೆ ಮಾಡಿ, ಭೂಮಿಯನ್ನು ಆಳುತ್ತಿದ್ದ ಪ್ರಬಲ ಡೈನೋಸಾರ್ಗಳೆಲ್ಲ ಇಲ್ಲವಾದಾಗ ಏನಾಯ್ತು? ಬದುಕುಳಿದ ಸಣ್ಣಪುಟ್ಟ ಜೀವಿಗಳಿಗೆ ಒಂದು ದೊಡ್ಡ ಅವಕಾಶದ ಬಾಗಿಲು ತೆರೆಯಿತು. ಇದು ಹೊಂದಾಣಿಕೆಯ ವಿಕಿರಣ ಅನ್ನೋ ಪ್ರಕ್ರಿಯೆಗೆ, ಅಂದ್ರೆ ವಿಕಾಸದ ಒಂದು ದೊಡ್ಡ ಸ್ಫೋಟಕ್ಕೆ ಕಾರಣವಾಯಿತು. ಇದರ ಅತಿದೊಡ್ಡ ಫಲಾನುಭವಿಗಳು ಅಂದ್ರೆ ಸಸ್ತನಿಗಳು. ಲಕ್ಷಾಂತರ ವರ್ಷಗಳ ಕಾಲ ಡೈನೋಸಾರ್ಗಳ ನೆರಳಲ್ಲೇ ಬದುಕುತ್ತಿದ್ದ ಸಣ್ಣ ಜೀವಿಗಳಾಗಿದ್ದವು ಅವು. ಆದ್ರೆ ಈ ಘಟನೆಯ ನಂತರ ಅವುಗಳ ಬೆಳವಣಿಗೆಯ ವೇಗವನ್ನು ನೋಡಬೇಕು. ನಂಬಲಾಗದಷ್ಟು ವೇಗದಲ್ಲಿ ಅವು ವೈವಿಧ್ಯಗೊಂಡು ಖಾಲಿಯಾದ ಜಾಗಗಳನ್ನೆಲ್ಲ ತುಂಬಿಕೊಂಡವು. ಈ ವಿಕಾಸದ ಕತೆ ಹೇಗೆ ಮುಂದುವರೆಯಿತು ಅಂತ ನೋಡೋಣ. ಇಲಿಯ ಗಾತ್ರದ ಸಣ್ಣ ಸಸ್ತನಿಗಳು ಬದುಕುಳಿದವು, ಡೈನೋಸಾರ್ಗಳಿಲ್ಲದ ಜಗತ್ತಿನಲ್ಲಿ ವೇಗವಾಗಿ ವಿಕಾಸಗೊಂಡವು, ಮತ್ತು ಇದೇ ವಿಕಾಸದ ಹಾದಿಯಲ್ಲಿ ಕುದುರೆಗಳು, ತಿಮಿಂಗಲಗಳು, ಬಾವಲಿಗಳು ಮತ್ತು ಕೊನೆಗೆ ಪ್ರೈಮೇಟ್ಗಳು ಅಂದ್ರೆ ನಮ್ಮ ಪೂರ್ವಜರು ಕೂಡ ಉದಯಿಸಿದ್ರು. ಇದೇ ಇಂದಿನ ಜಗತ್ತಿನ ನೀಲನಕ್ಷೆ. ಇದೇ ಅದ್ಭುತ ಕಥೆ ಪಕ್ಷಿಗಳಿಗೂ ಅನ್ವಯಿಸುತ್ತೆ. ಡೈನೋಸಾರ್ಗಳ ವಂಶದ ಕೆಲವು ಹಕ್ಕಿಗಳು ಮಾತ್ರ ಆ ವಿನಾಶದಿಂದ ಪಾರಾದವು. ಆದ್ರೆ ಇಂದು ನಾವು ನೋಡುವ ಸಾವಿರಾರು ಬಗೆಯ ಪಕ್ಷಿಗಳೆಲ್ಲವೂ ಆ ಬೆರಳೆಣಿಕೆಯ ಜೀವಿಗಳಿಂದಲೇ ವಿಕಾಸವಾದವು. ಕೊನೆಯದಾಗಿ ಇದು ನಮ್ಮನ್ನು ಒಂದು ಆಳವಾದ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಜೀವದ ಈ ಸುದೀರ್ಘ ಕಥೆಯಲ್ಲಿ ಅವಕಾಶ ಮತ್ತು ದುರಂತಗಳು ಎಷ್ಟು ದೊಡ್ಡ ಪಾತ್ರವಹಿಸುತ್ತವೆ ಅಲ್ವಾ? ಒಂದು ವೇಳೆ 66 ದಶಲಕ್ಷ ವರ್ಷಗಳ ಹಿಂದೆ ಆ ಒಂದು ಕ್ಷುದ್ರಗ್ರಹ ತನ್ನ ದಾರಿ ತಪ್ಪಿ ಭೂಮಿಗೆ ಅಪ್ಪಳಿಸದೆ ಹೋಗಿದ್ದರೆ ಇಂದು ನಮ್ಮ ಜಗತ್ತು ಹೀಗಿರ್ತಿತ್ತೆ? ಅಥವಾ ನಾವು ಅಸ್ತಿತ್ವದಲ್ಲೇ ಇರ್ತಿರ್ಲಿಲ್ವೇ?